ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿಯಾಗಿ ನೂಡಲ್ಸನ್ನು ಹೇಗೆ ಮಾಡೋದು ಎಂದು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೂ ತುಂಬ ಈಸಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನೀರನ್ನು ಹಾಕೋಣ. ನಂತರ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ಉಪ್ಪನ್ನು ಆ್ಯಡ್ ಮಾಡಿದ ನಂತರ ನೀರು ಚೆನ್ನಾಗಿ ಕುದಿಯುತ್ತೆಯಲ್ಲ, ಆಗ ಅದಕ್ಕೆ ಎಣ್ಣೆಯನ್ನು ಆ್ಯಡ್ ಮಾಡೋಣ. ಇದಕ್ಕೆ ಎಣ್ಣೆ ಆ್ಯಡ್ ಮಾಡೋದ್ರಿಂದ ನೂಡಲ್ಸ್ ಹಾಕಿದರೆ ಅದು ಅಂಟೋದಿಲ್ಲ, ಚೆನ್ನಾಗಿ ಬಿಡಿ ಬಿಡಿಯಾಗಿರುತ್ತೆ. ಆದ್ದರಿಂದ ಎಣ್ಣೆಯನ್ನು ಆ್ಯಡ್ ಮಾಡಿದರೆ ನೂಡಲ್ಸ್ ಚಂದ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ, ಅಂಟೋದಿಲ್ಲ. ಈಗ ಈ ನೀರು ಚೆನ್ನಾಗಿ ಕುದಿಯುತ್ತೆಲ್ಲ, ಆಗ ನಮಗೆ ಇದಕ್ಕೆ ನೂಡಲ್ಸನ್ನು ಆ್ಯಡ್ ಮಾಡೋಣ. ಆಗ ನೀವು ಎಷ್ಟು ಆ್ಯಡ್ ಮಾಡ್ತಿದ್ದೀರಾ ಅಂತ ನೋಡಿ ಅಷ್ಟು ಮಸಾಲೆಯನ್ನು ಆ್ಯಡ್ ಮಾಡಬೇಕು. ನಾನು ಇಲ್ಲಿ 1 ಕಟ್ಟಷ್ಟು ನಾನು ಹಾಕ್ತಾಯಿದ್ದೇನೆ. ಈಗ ಇದು ಬೇಯುವಷ್ಟರಲ್ಲಿ ನಮಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಆದ್ದರಿಂದ ನಾವು ಒಂದು ಪಾತ್ರೆಗೆ ಇಲ್ಲಿ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋಣ. ಬೆಳ್ಳುಳ್ಳಿ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಇದಕ್ಕೆ ಶುಂಠಿಯನ್ನು ಆ್ಯಡ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಸಾಟ್ ಮಾಡೋಣ. ಆಗ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ನಾವು ಇದಕ್ಕೆ ಯಾವುದೆಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ತೀವಿ ಅದನ್ನು ನಾವು ಸಣ್ಣ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಬೇಕು. ಈಗ ನೋಡಿ, ನಾನು ಇಲ್ಲಿ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಬೇಕು. ಸಣ್ಣದಾಗಿ ಅಂದರೆ ತೆಳುವಾಗಿ ಕಟ್ ಮಾಡಬೇಕು, ದಪ್ಪಾಗಿ ಕಟ್ ಮಾಡಬಾರ್ದು. ಆಗ ಇದನ್ನು ಚೆನ್ನಾಗಿ ನಮಗೆ ಈಗ ಸಾಟ್ ಮಾಡೋಣ. ಸಾಟ್ ಮಾಡಿದ ನಂತರ ನಿಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇಷ್ಟ ಇದೆ ಅದನ್ನು ಕೂಡ ಆ್ಯಡ್ ಮಾಡಬಹುದು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ. ಉಪ್ಪು ಆ್ಯಡ್ ಮಾಡಿದ ನಂತರ ಇದಕ್ಕೆ ಈಗ ನಾನು ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ನೋಡಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ತೆಳುವಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ಕ್ಯಾಬೇಜನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದನ್ನು ಕೂಡ ತೆಳುವಾಗಿ ಕಟ್ ಮಾಡಬೇಕು. ಈಗ ಇದನ್ನು ನಮಗೆ ಚೆನ್ನಾಗಿ ಸಾಟ್ ಮಾಡೋಣ. ಈಗ ಇದಕ್ಕೆ ತೆಳುವಾಗಿ ಕಟ್ ಮಾಡಿದ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ 1.5 ಟೀ ಸ್ಪೂನಷ್ಟು ನಮಗೆ ಇಲ್ಲಿ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ. ಆಗ ನೀವು ಎಷ್ಟು ಮಸಾಲೆ ಮಾಡ್ತಿದ್ದೀರಾ ಅಂತ ನೋಡಿ ಆ್ಯಡ್ ಮಾಡಿ. ನಂತರ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡೋಣ. ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಸಾಟ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಸಾಟ್ ಮಾಡಿದ ನಂತರ ಇದನ್ನು ಸ್ವಲ್ಪ ಸೈಡಿಗೆ, ಈ ಪಾತ್ರೆಯಲ್ಲಿ ಸ್ವಲ್ಪ ಸೈಡಿಗೆ ಹಾಕೋಣ. ನೋಡಿ, ಹೀಗೆ ಮಾಡಿ ನಾನೀಗ ಮಾಡ್ತಾಯಿದ್ದೇನೆ. ಹೀಗೆ ಮಾಡಿದ ನಂತರ ಈ ಸೈಡ್ನಲ್ಲಿ ಪ್ಲೇಸ್ ಇರ್ತದೆಯಲ್ಲ, ಇಲ್ಲಿ ನಾವು ಒಂದು ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ. ಆಗ ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಂತ ನೋಡಿ ಹಾಕಿ. ಮೊಟ್ಟೆ ಹಾಕದಿದ್ದರೂ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಸ್ಕ್ರಬಲ್ ಮಾಡಬೇಕು. ಮೊಟ್ಟೆಯನ್ನು ಚೆನ್ನಾಗಿ ಸ್ಕ್ರಬಲ್ ಮಾಡೋಣ. ಈಗ ನೋಡಿ, ಈ ಮೊಟ್ಟೆಯನ್ನು ಚೆನ್ನಾಗಿ ಸ್ಕ್ರಬಲ್ ಮಾಡಿದ ನಂತರ ಇದನ್ನು ಫುಲ್ ಮಿಕ್ಸ್ ಮಾಡೋಣ. ಈ ಮಸಾಲೆಯನ್ನು ಫುಲ್ ಮಿಕ್ಸ್ ಮಾಡೋಣ. ಈಗ ನಮಗೆ ಇದಕ್ಕೆ ಸಾಸನ್ನು ಆ್ಯಡ್ ಮಾಡೋಣ. ನಾನು ಮೊದಲಿಗೆ ಇಲ್ಲಿ ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು 2-3 ಟೀ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಆ್ಯಡ್ ಮಾಡೋಣ. ನಂತರ ಈಗ ಇದಕ್ಕೆ ಸೋಯಾ ಸಾಸನ್ನು ಆ್ಯಡ್ ಮಾಡೋಣ. ಸೋಯಾ ಸಾಸ್ ಕೂಡ ಒಂದು 2 ಟೀ ಸ್ಪೂನಷ್ಟು ಆ್ಯಡ್ ಮಾಡೋಣ. ನಿಮ್ಮಲ್ಲಿ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ. ಒಳ್ಳೆ ಫ್ಲೇವರ್ ಹಾಗೂ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಮೊದಲಿಗೆ ಬೇಯಿಸಿಟ್ಟ ನೂಡಲ್ಸ್ ಉಂಟಲ್ಲ, ಅದನ್ನು ನಮಗೆ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ, ಇಲ್ಲಿ ನಾನು ಆಯಿಲ್ ಆ್ಯಡ್ ಮಾಡಿದ್ರಿಂದ ನೂಡಲ್ಸ್ ಏನು ಅಂಟಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನಮ್ಮ ಟೇಸ್ಟಿಯಾಗಿರುವ ನೂಡಲ್ಸ್ ರೆಡಿಯಾಗುತ್ತೆ. ಹಾಗಿದು ಒಳ್ಳೆ ಟೇಸ್ಟಿಯಾಗಿರುತ್ತೆ. ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಕೂಡ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.